ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ಈ ದಿನ ದೇವರ ಸನ್ನಿಧಿಯಲ್ಲಿ ಆಗಿರುವಾಗ ಬಹಳ ಸಂತೋಷದಿಂದ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಒಳಿತು ಉಂಟಾಗುತ್ತದೆ. ರಾತ್ರಿ ಹಗಲು ಎನ್ನುವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಸಂಭವಿಸುತ್ತದೆ. ನನ್ನ ಜೀವನ ಹೀಗೆ ಎಂದು ನಿರಾಸೆ ಪಡಬಾರದು. ನಿನ್ನ ಜೀವನದಲ್ಲಿ ಒಳಿತು ಉಂಟಾಗುತ್ತದೆ. ಆಮೇನ್. ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಕಷ್ಟಗಳು, ಸಂಕಟಗಳನ್ನು ಅನುಭವಿಸುವವರು ಇದ್ದಾರೆ. ನೋವನ್ನು ಅನುಭವಿಸುವವರು ಇದ್ದಾರೆ. ಒಬ್ಬಂಟಿಯಾಗಿ ನರಳುವವರು ಇದ್ದಾರೆ. ರೋಗಿಯಾಗಿ ನರಳುವವರು ಅನೇಕರಿದ್ದಾರೆ. ಪ್ರಿಯರೇ, ನಾವು ನಿಮಗಾಗಿ ಈ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಸೌಖ್ಯವು, ಅನುಗ್ರಹವು ನಿಮಗೆ ಉಂಟಾಗಲಿ. ಆಮೇನ್. ಯೋವಾನನ ಸುಸಂದೇಶ 11ನೇ ಅಧ್ಯಾಯ 17ನೇ ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ಅಲ್ಲಿಗೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಹೂಳಿಟ್ಟು ಆಗಾಗಲೇ 4 ದಿನಗಳಾಗಿದೆವೆಂದು ತಿಳಿಯಿತು. ಪ್ರಿಯರೇ, ಯೋವಾನನ ಶುಭ ಸಂದೇಶವನ್ನು ನಾವು 11ನೇ ಅಧ್ಯಾಯವನ್ನು ಓದುವಾಗ ಒಂದು ಕಾರ್ಯ ನಮಗೆ ಅರ್ಥವಾಗುತ್ತದೆ. ಲಾಜರ ಯೇಸು ಸ್ವಾಮಿಯ ಸ್ನೇಹಿತನಾಗಿದ್ದ, ಆತ್ಮೀಯನಾಗಿದ್ದ. ಲಾಜರನಿಗೆ ಕಾಯಿಲೆ ಆಗಿತ್ತು ಎಂದು ಹೇಳಲು ಜನರನ್ನು ಕಳಿಸಿದ್ದರು. ಯೇಸು ಸ್ವಾಮಿ ಅದಕ್ಕೆ ಉತ್ತರ ನೀಡಿದ್ದರು, ಈ ಕಾಯಿಲೆ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಎಂದು ಉತ್ತರವನ್ನು ನೀಡಿದರು. ಆದ್ದರಿಂದ ದೇವರ ಪುತ್ರನಿಗೆ ಮಹಿಮೆ ಉಂಟಾಯಿತು. ಆಮೇನ್. ಲಾಜರನನ್ನು ಮರಣ ಹೊಂದಿದ 4ನೇ ದಿನವಾಗಿತ್ತು. ಪ್ರಿಯರೇ, ಹೀಗೆ ಕೆಲವು ಅನುಭವ ಬಂದಾಗ ನಾವು ಯೋಚಿಸುತ್ತೇವೆ, ಪ್ರಾರ್ಥನೆ ವ್ಯರ್ಥವಾಯಿತು ಎಂದು, ಒಂದು ನಡೆಯುತ್ತಿಲ್ಲ ಎಂದು, ಪ್ರಾರ್ಥಿಸಿದ್ದು ವ್ಯರ್ಥವಾಯಿತು ಎಂದು ಅನಿಸುತ್ತದೆ. ಆದರೆ ಹಾಗೆ ವಿಧಿ ಹೇಳಬಾರದು. ದೇವರ ಅದ್ಭುತ ನಡೆಯುವ 4ನೇ ದಿನವಿದೆ ನಮ್ಮ ಜೀವನದಲ್ಲಿ. ಪ್ರಾರ್ಥಿಸುವವನ ಜೀವನದಲ್ಲಿ ಅದ್ಭುತ ನಡೆಯುವ 4ನೇ ದಿನವಿದೆ. ಹಲ್ಲೆಲೂಯಾ. ದೇವರ ಪುತ್ರನ ಮಹಿಮೆ ಉಂಟಾಗುವ, ದೇವರ ಸಾನ್ನಿಧ್ಯದ 4ನೆಯ ದಿನವಿದೆ. ಆಮೇನ್. ಇಷ್ಟು ದಿನ ಏನೂ ನಡೆದಿಲ್ಲವೆಂದು ನೋವು, ಸಂಕಟ ಏನು ಬೇಡ ನಿಮ್ಮ ಜೀವನದಲ್ಲಿ. ದೇವರೊಂದಿಗೆ ಸಂಬಂಧ ಇರುವ ನೀನು ಒಂದು ಪರಾಜಯವನ್ನು ಅನುಭವಿಸುವುದಿಲ್ಲ. ಅದನ್ನು ಲೋಕ ಹೇಳಲು ಸಾಧ್ಯವಿಲ್ಲ. ಅದ್ಭುತ ನಡೆಯುವ 4ನೇ ದಿನವಿದೆ ನಿನ್ನ ಜೀವನದಲ್ಲಿ. ಆಮೇನ್. ನಮಗೆ ಪ್ರಾರ್ಥಿಸೋಣ. ಇಂದು ಆಲಿಸಿದ ವಾಕ್ಯದೊಂದಿಗೆ ಆ 4ನೇ ದಿನ ಲಾಜರನ ಜೀವನದಲ್ಲಿ ಉಂಟಾದ ರೀತಿ ಆ 4ನೇ ದಿನ ನನ್ನ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ಒಂದು ದೋಷವೂ ಬರುವುದಿಲ್ಲ, ಒಂದು ಕೆಡುಕುವು ನನಗೆ ಉಂಟಾಗುವುದಿಲ್ಲ, ಒಂದು ಅನರ್ಥವು ನನ್ನ ಗುಡಾರವನ್ನು ಮುಟ್ಟುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ಪರಸ್ಪರ ಶೇರ್ ಮಾಡಿರಿ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.